ಚಾರು ಮತ್ತೆ ರಾಮಾಚಾರ್ಯ ಮದುವೆಯ ಸಂಭ್ರಮ ತುಂಬಾನೇ ಜೋರಾಗಿ ನಡೀತಾ ಇದೆ. ಈ ಒಂದು ಮದುವೆಯ ಸಂಭ್ರಮದ ವೇಳೆ ಯಾವೆಲ್ಲ ಬದಲಾವಣೆಗಳು ಬೆಳವಣಿಗೆಗಳು ಆಗುತ್ತೆ, ಅದುವೇ ಒಂದು ಪ್ಲಸ್ ಪಾಯಿಂಟ್. ಕಾದು ನೋಡ್ಬೇಕಿದೆ. ನೀವು ಕೂಡ ನೋಡ್ತಾ ಇದ್ದೀರಾ, ನಿಮ್ಗೂ ಕೂಡ ಇಷ್ಟವಾಗ್ತಿದೆ. ಯಾವ ಪಾತ್ರಧಾರಿಗಳು ಇಷ್ಟ? ನಿಜವಾಗ್ಲೂ ರಾಮಾಚಾರಿ ಮತ್ತೆ ಚಾರು ಮದುವೆ ನಡೆಯುತ್ತೆ? ನಿಮ್ಮ ಒಂದು ಅನಿಸಿಕೆನ ತಪ್ಪದೆ ತಿಳಿಸಿ. ಒಟ್ಟಿನಲ್ಲಿ ಈಗ ಮದುವೆಯ ಸಂಭ್ರಮ ಮಂಟಪದಲ್ಲಿ ಡ್ಯಾನ್ಸ್ ಆಗಿರ್ಬೋದು, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ. ಇದರ ಒಂದು ಹಿಂಭಾಗ ಬಹಳಷ್ಟು ರೀತಿಯಲ್ಲಿ ಮಾನ್ಯತಾ ಮತ್ತೆ ವೈಶಾಖ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ಇನ್ನ ವೈಶಾಖ ಬೇರೆ ಆಗಾಗ ಚಾರುಗೂ ಕೂಡ ಬಯಕೆ ಶುರು ಮಾಡ್ತಿದ್ದಾಳೆ. ಸೊ ಆ ರೀತಿಯೆಲ್ಲ ಒಂದು ಬೆಳವಣಿಗೆಗಳು ಕಾದು ನೋಡ್ಬೇಕು ಏನ್ ಆಗ್ಬೋದು ಅಂತ. ನಿಮ್ಗೇನ ಅನ್ಸುತ್ತೆ? ಮದ್ವೆ ನಡೆಯುತ್ತೋ ಇಲ್ವೋ? ಯಾಕೆಂದ್ರೆ ಈಗ ಒಂದು ಮಾನ್ಯತಾ ತುಂಬಾನೇ ದೊಡ್ಡ ದೊಡ್ಡ ಪ್ಲಾನ್ ಅನ್ನೇ ಮಾಡ್ಕೋತಾ ಇದ್ದಾಳೆ. ಚಾರುಗೆ ಮತ್ತೆ ರಾಮಾಚಾರ್ಯ ಒಂದು ಮದ್ವೆ ನಡೀಬಾರ್ದು. ವೈಶಾಖ ಕೂಡ ಅಷ್ಟೇನೆ, ಮಾನ್ಯತಾ ವೈಶಾಖ ಒಟ್ಟಿಗೆ ಇರುವ ತನಕ ಏನಾದ್ರೂ ಒಂದು ಸಮಸ್ಯೆ ಎದುರಾಗ್ತಾನೆ ಇರುತ್ತೆ. ಈ ಕಡೆ ಒಂದು ಕಿಟ್ಟಿ ಬರುವ ಒಂದು ಎಲ್ಲಾ ಲಕ್ಷಣವೂ ಕೂಡ ಕಾಣ್ತಾ ಇದೆ. ಸೊ ಹೀಗಾಗಿ ಕಿಟ್ಟಿ ಎಂಟ್ರಿ ಕೊಟ್ಟ ಮೇಲೆ ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳು ಬೆಳವಣಿಗೆಗಳು ಆಗುತ್ತೆ. ಆಗ ವೈಶಾಖ ಬಂಡವಾಳ, ಮಾನ್ಯತಾ ಬಂಡವಾಳ ಎಲ್ರಿಗೂ ಕೂಡ ಗೊತ್ತಾಗುತ್ತೆ. ಇನ್ನು ಯಾರಿಗೂ ಕೂಡ ಅಸಲಿ ಸತ್ಯ ಗೊತ್ತಿಲ್ಲ, ಕೇವಲ ಆಚಾರ್ಯರಿಗೆ ಗೊತ್ತು. ಆದ್ರೆ ಇಲ್ಲಿ ಬ್ಲಾಕ್ ಮೇಲ್ ಮಾಡ್ತಿದ್ದಾಳೆ. ಸೊ ಅದಕ್ಕೋಸ್ಕರ ಏನು ವಿಚಾರವನ್ನು ಕೂಡ ತಿಳಿಸೋಕ್ ಆಗ್ತಾ ಇಲ್ಲ ಪಾಪ ಆಚಾರ್ಯರು. ವೈಶಾಖ ಕೈಮುಷ್ಟಿ ಆಚಾರ್ಯರ ಒಂದು ದೊಡ್ಡ ಸತ್ಯಭಾಮ ಸತ್ಯ ಅಡಗಿ ಕೂತಿದೆ. ಅದಕ್ಕೋಸ್ಕರ ಅವ್ರು ಏನು ಕೂಡ ಮಾತನಾಡಕ್ ಆಗ್ತಿಲ್ಲ.